ಹಲೋ ಹಲೋ ಪರಿಣಿತಾ, ಇವತ್ತು ಕಾಲೇಜಿಗೆ ಬರ್ತಿದ್ಯಾ ತಾನೇ? ಹಾಂ, ಆಲ್ರೆಡಿ ನಾನು ಆನ್ ದಿ ವೇ ಇದೀನಿ ಕಣೆ. ಏನು, ಆಗಲೇ ಕಾಲೇಜ್ಗೆ ಹೋಗ್ತಿದ್ಯಾ? ಅಲ್ಲ ಪರಿಣಿತಾ, ನೀನು ನಮ್ಮನೆಗೆ ಬರ್ತೀಯಾ ಅಂತ ನಾನು ಕಾಯ್ತಾ ಇದ್ದೀನಿ. ನೀನು ನೋಡಿದ್ರೆ ನನ್ನನ್ನು ಬಿಟ್ಟು ಒಬ್ಬಳೇ ಕಾಲೇಜಿಗೆ ಹೋಗ್ತಿದ್ಯಾ? ಮನ್ವಿತಾ, ಅದು ಬೇಜಾರು ಮಾಡ್ಕೋಬೇಡ. ಇನ್ಮೇಲೆ ನಾನು ನಿಮ್ಮ ಮನೆಗೆ ಬರಲ್ಲ. ಏನು, ಇನ್ಮೇಲೆ ನೀನು ನಮ್ಮ ಮನೆಗೆ ಬರಲ್ವಾ? ಯಾಕೆ, ಅವತ್ತಿಂದ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಹಾಗೇನಿಲ್ಲ ಕಣೆ, ನಿನ್ನ ಪಾಡಿಗೆ ನೀನು ಬಾ, ನನ್ನ ಪಾಡಿಗೆ ನಾನು ಹೋಗ್ತೀನಿ, ಅದೇ ಸರಿ. ಸರಿ, ಬೇಗ ಬಾ, ಈಗ ಆಲ್ರೆಡಿ ಲೇಟ್ ಆಗ್ತಿದೆ. ಕಾಲೇಜಲ್ಲೇ ಸಿಗೋಣ. ಇಲ್ಲ, ನೀನು ನಮ್ಮ ಮನೆಗೆ ಬರೋವರೆಗೂ ನಾನು ಕಾಲೇಜಿಗೆ ಬರಲ್ಲ. ಮನ್ವಿತಾ, ಆಲ್ರೆಡಿ ಕಾಲೇಜಿಗೆ ಲೇಟಾಗಿ ಹೋಗಿದೆ. ನೀನು ನೋಡಿದ್ರೆ ನಾನು ನಿನಗೆ ಅವತ್ತೇ ಹಾಸ್ಪಿಟಲ್ಗೆ ಬಂದಾಗ ಹೇಳಿದ್ದೆ ತಾನೇ, ಇನ್ಮೇಲೆ ನೀನು ನಾನು ಇಬ್ಬರು ಜೊತೆಗೆ ಹೋಗೋದು ಕಾಲೇಜ್ಗೆ, ನೀನು ನಮ್ಮ ಮನೆಗೆ ಬರಬೇಕು ಅಂತ. ಅಷ್ಟು ಹೇಳಿದ್ರು ನೀನು ಬರದೆ ಹಾಗೆ ಹೋಗಿದ್ಯಾ ಅಲ್ವಾ? ಸರಿ, ಇವಾಗ ನಾನು ಕಾಲೇಜಿಗೆ ಬಂದಾಯ್ತು, ನೀನು ಬಾ. ಇಲ್ಲ, ನಾನು ಬರಲ್ಲ. ಮನ್ವಿತಾ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಯಾರ ಜೊತೆ ಫೋನಲ್ಲಿ ನಾನು ಬರಲ್ಲ ಅಂತ ಮಾತಾಡ್ತಿದ್ದೆ? ಇನ್ಯಾರು? ಆ ಪರಿಣಿತ. ಅಣ್ಣ, ನಾನು ಅವತ್ತೇ ಹಾಸ್ಪಿಟಲಲ್ಲಿ ಹೇಳಿದ್ದೆ ತಾನೆ, ಇನ್ಮೇಲೆ ನಾವಿಬ್ರು ಜೊತೆಗೆ ಕಾಲೇಜಿಗೆ ಹೋಗೋದು, ನೀನು ನಮ್ಮನೆಗೆ ಬಂದ್ಬಿಡು ಅಂತ. ಈಗ ನೋಡಿದ್ರೆ ಇನ್ಮೇಲೆ ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನಾನು ಕಾಲೇಜಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಫೋನ್ ಇಟ್ಟೆ. ಅಲ್ಲ ಮನ್ವಿತಾ, ಅವಳು ಇಲ್ಲಿಗೆ ಬರಲಿಲ್ಲ ಅಂದರೆ ಅವಳಿಗೇನು ಲಾಸ್ ಇಲ್ಲ. ನೀನು ಕಾಲೇಜಿಗೆ ಹೋಗಲಿಲ್ಲ ಅಂದರೆ ನಿನಗೆ ಕ್ಲಾಸ್ ಹಾಳಾಗಲ್ವಾ, ಪಾಠ ಹಾಳಾಗಲ್ವಾ? ಯೋಚನೆ ಮಾಡು. ಚಿಕ್ಕ ಮಗು ಥರ ಹಠ ಮಾಡ್ತಿದ್ಯಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಅಣ್ಣ. ಅವಳು ಅಂದರೆ ನನಗೆ ಎಷ್ಟಿಷ್ಟ ಆಗುತ್ತಾ? ಏನೋ ನೀನು ಹೇಳಿದ್ಯಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಬರಬೇಡ ಅಂತ ಹೇಳಿದೆ ಅಷ್ಟೇ. ಅಷ್ಟಕ್ಕೆ ನನ್ನನ್ನು ಬಿಟ್ಬಿಟ್ಟು ಕಾಲೇಜಿಗೆ ಹೋಗಿದ್ದಾಳೆ. ಅವಳು ಯಾಕೆ ನಮ್ಮ ಮನೆಗೆ ಬರ್ತಾ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ ಬಿಡು, ನಿನ್ನಿಷ್ಟ. ಹಲೋ ಪರಿಣಿತಾ, ಮನ್ವಿತಾ ನಿನಗೆ ಅಷ್ಟು ಸತಿ ಹೇಳಿದ್ಲು ತಾನೆ, ಯಾಕೆ ನೀನು ಮನೆಗೆ ಬರಲಿಲ್ಲ? ಪಾಪ ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ? ನಿನ್ನಿಂದ ಅವಳಿಗೆ ಕ್ಲಾಸ್ ಮಿಸ್ ಆಯ್ತು ಇವತ್ತು. ಹಲೋ ಮಿಸ್ಟರ್ ಪ್ರತಾಪ್, ಸರಿಯಾಗಿ ಮಾತಾಡಿ. ನನ್ನಿಂದ ಏನು ಅವಳಿಗೆ ಕ್ಲಾಸ್ ಮಿಸ್ ಆಗಿಲ್ಲ, ನಿಮ್ಮಿಂದಾನೇ ಆಗಿರೋದು. ನೀವು ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ನಾನು ಖುಷಿಯಾಗಿ ನಿಮ್ಮ ಮನೆಗೆ ಬರ್ತಾ ಇದ್ದೆ, ಅವಾಗ ಮನ್ವಿತಾನು ಖುಷಿಯಾಗಿರೋಳು. ಇದಕ್ಕೂ ಅದಕ್ಕೂ ಏನು ಸಂಬಂಧ? ನಿಮ್ಮ ಫ್ರೆಂಡ್ಶಿಪ್ ಹಾಳಾಗಬಾರ್ದಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಫ್ರೆಂಡ್ಶಿಪ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ ಬಿಡು, ಹಾಗಿದ್ರೆ ನಾನು ನನ್ನ ತಂಗಿ ಕ್ಲಾಸ್ ಎಲ್ಲ ಮಿಸ್ ಆಯ್ತಲ್ಲ, ಪಾಪ ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿನಗೆ ಫೋನ್ ಮಾಡಿ ಹೇಳಿದೆ. ನಿಮಗೆ ಅವಳು ಬೇಜಾರು ಮಾಡ್ಕೊಂಡಿರೋದು ಮಾತ್ರ ಕಾಣಿಸುತ್ತೆ, ನಾನು ಬೇಜಾರು ಮಾಡ್ಕೊಂಡಿರೋದು ಗೊತ್ತೇ ಆಗಲ್ಲ ಅಲ್ವಾ? ಪರಿಣಿತಾ, ನಾನು ನಿನ್ನೆ ತಾನೇ ನಿನಗೆಲ್ಲ ವಿಚಾರನೂ ಹೇಳಿದ್ದೀನಲ್ವಾ, ಮತ್ತೆ ಮತ್ತೆ ಪದೇ ಪದೇ ಅದೇ ವಿಚಾರ ಯಾಕೆ ಮಾತಾಡ್ತೀಯಾ? ಸರಿ ಬಿಡು, ಈಗ ಫೋನ್ ಮಾಡಿದ್ದು ನಂದೇ ತಪ್ಪು, ನಾನು ಮಾಡಬಾರ್ದಾಗಿತ್ತು. ಹೀಗೆ 3-4 ದಿನ ಕಳೆಯುತ್ತೆ. 3-4 ದಿನ ಆದರೂ ಮನ್ವಿತಾ ಕಾಲೇಜ್ ಕಡೆ ಹೋಗೇ ಇರಲ್ಲ. ಮನ್ವಿತಾ, ನಿನಗೇನಾದರೂ ತಲೆಗಿನ ಕೆಟ್ಟಿದ್ಯಾ? ನಿನ್ನ ಫ್ರೆಂಡ್ ಏನೋ ಮನೆಗೆ ಬರ್ತಿಲ್ಲ ಅಂತ ನೀನು ಕಾಲೇಜ್ಗೆ ಹೋಗ್ತಾ ಇಲ್ವಲ್ಲ? ಕ್ಲಾಸು ಪಾಠ ಹಾಳಾಗೋದು ನಿನಗೆ, ಅವಳಿಗಲ್ಲ. ಅವಳಾಗೆ ಮನೆಗೆ ಬಂದು ನೀನು ಕಾಲೇಜಿಗೆ ಬಾ ಅಂತ ಹೇಳೋವರೆಗೂ ನಾನು ಕಾಲೇಜಿಗೆ ಹೋಗಲ್ಲ. ಅಷ್ಟೊತ್ತಿಗೆ ಅಲ್ಲಿಗೆ ಪರಿಣಿತಾ ಬರ್ತಾಳೆ. ಮನ್ವಿತಾ, ಯಾಕೆ ಮನ್ವಿತಾ 2-3 ದಿವಸದಿಂದ ಕಾಲೇಜಿಗೆ ಬರ್ತಾನೆ ಇಲ್ಲ? ನಾಳೆಯಿಂದ ಖಂಡಿತ ಬರ್ತೀನಿ. ಯಾಕೆ ಹೇಳು? ಇವತ್ತು ನೀನು ನಮ್ಮ ಮನೆಗೆ ಬಂದಿಯಲ್ಲ ಅದಕ್ಕೆ. ಮನ್ವಿತಾ, ನೀನು ಕಾಲೇಜಿಗೆ ಬರ್ತಿಲ್ಲ ಅನ್ನೋದಕ್ಕೋಸ್ಕರ ನಾನು ಬಂದೆ ಹೊರತು ಇನ್ನು ಯಾವುದೇ ಕಾರಣಕ್ಕೂ ಅಲ್ಲ. ನೋಡು, ನಾಳೆಯಿಂದ ನಿನ್ನ ಪಾಡಿಗೆ ನೀನು ಕಾಲೇಜಿಗೆ ಬಾ, ನನ್ನ ಪಾಡಿಗೆ ನಾನು ಕಾಲೇಜಿಗೆ ಹೋಗ್ತೀನಿ, ಅದೇ ಸರಿ. ಇದನ್ನು ಹೇಳೋಣ ಅಂತ ಬಂದ್ಯಾ? ಅಲ್ಲ ಕಣೆ, ನಾನು ಬರೋದು ನಿಮ್ಮ ಅಣ್ಣಂಗೆ ಇಷ್ಟ ಆಗಲ್ಲ ಅಂದಮೇಲೆ ನಾನು ಯಾಕೆ ಬರಲಿ? ನಿನಗೆ ನಮ್ಮ ಅಣ್ಣನ ಮಾತು ಮುಖ್ಯನೋ ನನ್ನ ಫ್ರೆಂಡ್ಶಿಪ್ ಮುಖ್ಯನೋ? ನಾನಿದಕ್ಕೆ ಏನಂತ ಉತ್ತರ ಕೊಡಲಿ ಮನ್ವಿತಾ? ಇಷ್ಟೆಲ್ಲ ಆದರೂ ನಿಮ್ಮ ಅಣ್ಣ ಒಂದು ಮಾತಾಡದೆ ಸುಮ್ಮನೆ ನಿಂತಿದ್ದಾರೆ ಅಂದರೆ ನಾನು ನಿಮ್ಮ ಮನೆಗೆ ಬರೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ತಾನೇ? ಅಣ್ಣ, ನೀನು ಹೇಳು, ಇನ್ಮೇಲೆ ಪರಿಣಿತಾ ನಮ್ಮ ಮನೆಗೆ ಬರ್ಬೋದಲ್ವಾ? ನಿಮ್ಮಿಬ್ರಿಗೂ ಏನಾಗಿದೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಒಳ್ಳೆ ಚಿಕ್ಕ ಮಕ್ಕಳು ಥರ ಆಡ್ತಿದ್ದೀರಲ್ಲ. ಅಣ್ಣ, ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು ಅಷ್ಟೇ. ಅವಳಿಗೆ ಇಷ್ಟ ಇದ್ರೆ ಬರಲಿ, ಇಲ್ಲ ಅಂದರೆ ಹಾಗೆ ಕಾಲೇಜ್ಗೆ ಹೋಗ್ಲಿ, ನಾನೇನು ಹೇಳಲ್ಲ. ಹಾಗಿದ್ರೆ ನಾನು ಬರೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ತಾನೇ ಮನ್ವಿತಾ? ಸರಿ, ಈಗ ನಮ್ಮ ಅಣ್ಣ ಇಷ್ಟ ಇದೆ ಅಂತ ಹೇಳಿದ್ರೆ ನೀನು ನಾಳೆಯಿಂದ ನಮ್ಮ ಮನೆಗೆ ಬರ್ತೀಯಾ? ಬರ್ತೀನಿ. ಅಣ್ಣ ಪ್ಲೀಸ್, ಪರಿಣಿತಾ ಬರೋದು ಇಷ್ಟ ಇದೆ ಅಂತ ಹೇಳಣ್ಣ. ಸರಿ ಆಯ್ತು, ಬರಲಿ ಬಿಡು. ನೋಡು ನೋಡು, ಹೇಳೋ ಮಾತಲ್ಲೇ ಗೊತ್ತಾಗ್ತಿದೆ ಇಷ್ಟ ಇಲ್ಲ ಅಂತ. ಒಂದು ಸ್ಮೈಲ್ ಬೇಡವಾ? ಹೇಗೋ ಒಟ್ನಲ್ಲಿ ಹೇಳ್ದ ಅಲ್ವಾ?
ಸರಿ ಬಿಡು, ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪರಿಣಿತಾ. ನೋಡು, ನಿಮ್ಮ ಅಣ್ಣ ಒಂದು ಮಾತಾಡದೆ ಹಾಗೆ ಹೊಟ್ಟೋದ್ರು. ಅವನ ಬಗ್ಗೆ ನೀನು ಯಾಕೆ ತಲೆ ಕೆಡ್ಸ್ಕೋತೀಯಾ? ಅವರೇ ತಾನೆ ನಿನಗೆ ಬೈದಿದ್ದು ಪರಿಣಿತ ಯಾಕೆ ನಮ್ಮನೆಗೆ ಬರಬೇಕು ಅಂತ. ಈಗ ಅವನೇ ಹೇಳ್ದ ಅಲ್ವಾ ಬರಲಿ ಬಿಡು ಅಂತ. ತಲೆ ಕೆಡ್ಸ್ಕೋಬೇಡ. ಮನ್ವಿತಾ, ನನಗೊಂದು ಲೋಟ ನೀರು ಕೊಡ್ತೀಯಾ? ಸರಿ ಬಾ, ಇಲ್ಲೇ ತಗೊಂಡ್ ಬಾರೆ. ಈ ಜಾಗ ನನಗೆ ತುಂಬ ಇಷ್ಟ. ಇಲ್ಲೇ ಕುತ್ಕೊಂಡು ಇಬ್ರು ಸ್ವಲ್ಪ ಹೊತ್ತು ಮಾತಾಡೋಣ. ಸರಿ ಆಯ್ತು. ಹಲೋ. ನಿಮ್ಮ ತಂಗಿ ಎದುರುಗಡೆ ನಾನು ಯಾರು ಅಂತ ನಿಮಗೆ ಗೊತ್ತೇ ಇಲ್ಲ ಅನ್ನೋ ಥರ ಇರ್ತೀರಾ? ಈಗೇನು, ನೀನು ನಾಳೆಯಿಂದ ಬರಬೇಕು ಅಂತ ನಾನು ಹೇಳ್ತೆ ತಾನೆ. ಇವಾಗ ನಾನು ಹೇಳ್ತೀನಿ ಕೇಳಿ. ಇವತ್ತು ರಾತ್ರಿ ಊಟ ಆದಮೇಲೆ ನಾನು ಒಂದು ರೌಂಡ್ ವಾಕಿಂಗ್ ಬರ್ತೀನಿ. ನಿಮ್ಮನೆ ಹತ್ರನೇ ಬರ್ತೀನಿ. ನಿಮ್ಮ ಜೊತೆ ಮಾತಾಡಬೇಕು. ನೀವು ಬರಲಿಲ್ಲ ಅಂದರೆ ನಾನು ನಾಳೆಯಿಂದ ನಿಮ್ಮ ಮನೆಗೆ ಬರಲ್ಲ. ನಾನು ಬರಲಿಲ್ಲ ಅಂದರೆ ಮನ್ವಿತಾ ಕಾಲೇಜಿಗೆ ಬರಲ್ಲ. ನೀವೇ ಯೋಚನೆ ಮಾಡಿ. ಬಾಯ್. ಪರಿಣಿತಾ ಹೇಳ್ದಂಗೆ ರಾತ್ರಿ ಊಟ ಮುಗಿಸಿ ಪ್ರತಾಪ್ ಮನೆ ಹತ್ರ ಪರಿಣಿತಾ ವಾಕಿಂಗ್ ಬಂದಿರ್ತಾಳೆ. ಪ್ರತಾಪ್ಗೋಸ್ಕರ ಕಾಯ್ತಾ ಇರ್ತಾಳೆ. ಪರಿಣಿತಾ, ನಿನ್ನ ಮನ್ವಿತಾ ಫ್ರೆಂಡ್ಶಿಪ್ ಹಾಳಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಇಲ್ಲಿವರೆಗೂ ಬಂದೆ. ಅದು ಏನು ವಿಷಯ ಬೇಗ ಹೇಳು. ನೋಡಿ, ಇವತ್ತು ನೀವು ನನ್ನ ಪ್ರೀತಿನ ಒಪ್ಕೊಳ್ಳೇಬೇಕು. ಇಲ್ಲಾಂದ್ರೆ ನಾನು ಇಲ್ಲಿಂದ ಮನೆಗಂತೂ ಹೋಗಲ್ಲ. ಎಲ್ಲಿ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏನು ಮಾತಾಡ್ತಿದ್ಯಾ ಪರಿಣಿತಾ ನೀನು? ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ನಾನೇನು ಹುಚ್ಚುಚ್ಚಾಗಿ ಮಾತಾಡ್ತಿಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಪರಿಣಿತಾ, ನಾನು ನಿನ್ನೆನೇ ನಿನ್ನ ಹತ್ರ ಎಲ್ಲ ಮಾತಾಡಿದ್ದೀನಲ್ವಾ? ಮತ್ತೆ ಮತ್ತೆ ಯಾಕೆ ಅದನ್ನೇ ಮಾತಾಡ್ತಿದ್ಯಾ? ಏನು ಏಜ್ ಡಿಫ್ರೆನ್ಸ್ ಇರೋದೆ ದೊಡ್ಡ ರೀಸನ್ ಅಲ್ವಾ ನಿಮಗೆ? ಆ ರೀತಿ ಏನೂ ಆಗಲ್ಲ. ಅಲ್ಲ, ನಿನಗೂ ಮನ್ವಿತಂಗೂ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ನೀನು ನಮ್ಮನೆಗೆ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಅವಳು ಕಾಲೇಜಿಗೆ ಹೋಗಲ್ಲ. ನೀನು ನಾನು ನಿನ್ನ ಪ್ರೀತಿನ ಒಪ್ಕೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಮನೆಗೆ ಬರಲ್ಲ. ನಿಮ್ಮಿಬ್ಬರದು ಅದು ಏನು ಹುಚ್ಚಾಟ? ಇದೆಲ್ಲ ಈ ವಯಸ್ಸಲ್ಲಿ ಆಡೋ ಆಟಗಳು ಅಷ್ಟೇ. ಸಂಸಾರ ಅಂದರೆ, ಮದುವೆ ಅಂದರೆ ಹುಡುಗಾಟ ಅಂದ್ಕೊಂಡಿದ್ಯಾ? ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕು. ಈ ಥರ ಸಿಲ್ಲಿಯಾಗಿ ಬಿಹೇವ್ ಮಾಡ್ಕೊಂಡಿದ್ರೆ ನಾಳೆ ನಮ್ಮ ಜೀವನ ನಡೆಯೋದು ಕಷ್ಟ. ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ಏನಾಗಲ್ಲ, ನಾನು ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ನನಗೂ ಎಲ್ಲ ಗೊತ್ತು. ನಿನಗೆ ಈ ಥರ ಚೈಲ್ಡಿಶ್ ಆಗಿ ಬಿಹೇವ್ ಮಾಡೋದು ಒಂದೇ ಗೊತ್ತಿರೋದು. ನಡಿ, ನಾನೇ ನಿಮ್ಮ ಮನೆವರೆಗೂ ಬಿಟ್ಬಿಟ್ಟು ಬರ್ತೀನಿ. ಇಲ್ಲ, ನೀವು ನನ್ನ ಪ್ರೀತಿನ ಒಪ್ಕೊಳ್ಳೋವರೆಗೂ ನಾನು ಇಲ್ಲೇ ಇರ್ತೀನಿ. ನಾನು ಮನೆಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಪರಿಣಿತಾ, ಯಾಕೋ ಅತಿ ಆಗೋಯ್ತು ನಿಂದು. ಹೇಳ್ದಷ್ಟು ಕೇಳು. ಇಲ್ಲ, ನಾನು ಎಷ್ಟೇ ಹೇಳಿದ್ರು ನೀವು ನನ್ನ ಅರ್ಥನೇ ಮಾಡ್ಕೋತಿಲ್ಲ. ಅಷ್ಟೊತ್ತಿಗಲ್ಲಿಗೆ ಪೊಲೀಸ್ ಬರ್ತಾರೆ. ಯಾರಮ್ಮ ನೀನು? ಯಾಕೆ ಅಳ್ತಾ ಇದೆಯಾ? ಇಷ್ಟೊತ್ತಿನಲ್ಲಿ ನೀವಿಬ್ರು ಇಲ್ಲಿ ಸಪ್ರೇಟಾಗಿ ಬಂದು ಮಾತಾಡ್ತಿದ್ದೀರಾ ಅಂದರೆ ಏನೋ ಆಗಿದೆ. ಏನಾಯ್ತಮ್ಮ? ಹೆದರ್ಬೇಡ, ನನ್ನ ಹತ್ರ ಹೇಳು. ಇಲ್ಲ ಸರ್, ಏನಾಗಿಲ್ಲ. ಇವಳು ನನಗೆ ಚೆನ್ನಾಗಿ ಗೊತ್ತಿರೋಳೆ, ನನ್ನ ತಂಗಿ ಫ್ರೆಂಡು. ಹೌದೇನಮ್ಮ? ಹೌದು ಸರ್, ಇವ್ರ ತಂಗಿ ನನ್ನ ಫ್ರೆಂಡು. ಅದು ಸರಿ, ನೀನು ಯಾಕೆ ಅಳ್ತಿದ್ಯಾ? ಈಗ ಅಳೋ ಅಂಥದ್ದು ಏನಾಯ್ತು? ಏನಿಲ್ಲ ಸರ್, ಅಂಥದ್ದೇನಿಲ್ಲ. ನಾನು ಕೇಳ್ತಾ ಇರೋದು ಈ ಹುಡುಗಿನ. ನೀನು ಯಾಕೆ ಮಧ್ಯ ಮಾತಾಡ್ತಿದ್ಯಾ? ಸುಮ್ಮನೆ ನಿಂತ್ಕೋ. ಅದು ಅದು ನಾನು ಇವ್ರನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ. ಓ, ಅಂದ್ರೆ ಇವ್ನು ನಿನಗೆ ಮೋಸ ಮಾಡಕ್ಕೆ ಹೊರಟಿದ್ದಾನಾ? ಅಯ್ಯೋ ಸರ್, ಆ ರೀತಿ ಏನಿಲ್ಲ. ಅವಳು ನನಗೆ ಪ್ರಪೋಸ್ ಮಾಡಿದ್ಲು ಅಷ್ಟೇ. ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಅಳ್ತಾ ಇದ್ದಾಳೆ ಅಷ್ಟೇ. ಸುಳ್ಳು ಹೇಳ್ತೀಯೇನೋ? ಇಲ್ಲ ಸರ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಬೆಂಡೆತ್ತಿದ್ರೆ ನಿಜ ಇನ್ನೂ ಹೇಳ್ತೀಯ. ನಡಿ. ಅಯ್ಯೋ ಸರ್, ನಾನೇನು ತಪ್ಪು ಮಾಡಿದ್ದೀನಿ? ಸರ್, ಅವ್ರದ್ದೇನೂ ತಪ್ಪಿಲ್ಲ. ಇಷ್ಟಕ್ಕೂ ಅವ್ರನ್ನ ಮಾತಾಡೋಣ ಅಂತ ಫೋನ್ ಮಾಡಿ ಕರೆದಿದ್ದು ನಾನೇ. ಅವ್ರನ್ನ ಬಿಟ್ಬಿಡಿ. ನೋಡಮ್ಮ, ನೀನು ಯಾರಿಗೂ ಯಾವ ವಿಷಯಕ್ಕೂ ಹೆದರ್ಕೊಳ್ಳೋಗಿಲ್ಲ. ಇರೋ ವಿಷಯನ ಧೈರ್ಯವಾಗಿ ಹೇಳು. ಇವನ್ಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಇಲ್ಲ ಸರ್, ನಾನು ಹೇಳ್ತಿರೋದು ನಿಜ. ಇವರು ನನ್ನ ಫ್ರೆಂಡ್ ಅಣ್ಣ. ನಾನು ಇವ್ರಿಗೆ ಪ್ರಪೋಸ್ ಮಾಡಿದ್ದು ನಿಜ. ಆದರೆ ಅವ್ರು ಅದನ್ನು ಒಪ್ಕೊಳ್ಳಿಲ್ಲ. ಬೇಜಾರಾಯಿತು, ಅಳ್ತಾ ಕೂತಿದ್ದೆ ಅಷ್ಟೇ. ಸರಿ, ಬೇಗ ಮನೆಗೆ ಹೋಗಿ. ಇವಾಗ ನಿನಗೆ ಸಮಾಧಾನ ಆಯ್ತಲ್ವಾ? ಸಾರಿ ಪ್ರತಾಪ್, ಹೀಗೆಲ್ಲ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಏನಾಯ್ತು ಅಂತ ಗೊತ್ತಾಯ್ತಲ್ವಾ? ನಡಿ ಮನೆಗೆ. ಇಲ್ಲ, ನಾನು ಮನೆಗೆ ಹೋಗಲ್ಲ. ಪರಿಣಿತಾ, ಯಾಕೆ ಈ ರೀತಿ ಆಡ್ತಿದ್ಯಾ? ಮತ್ತೆ ಪೊಲೀಸ್ನವ್ರು ಬಂದ್ರೆ ಇಬ್ರು ಒದ್ದು ಒಳಗಾಗ್ತಾರೆ. ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯೇನೆ? ಹೌದು, ನನಗೆ ತಲೆ ಕೆಟ್ಟಿದೆ. ನೀವು ನನ್ನ ಪ್ರೀತಿನ ಒಪ್ಕೊಂಡಿದ್ದೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಏನೋ ಒಂದು ಹೇಳಿ
ಇಲ್ಲಿಂದ ಮನೆಗೆ ಹೋದರೆ ಸಾಕಾಗಿದೆ. ಬೆಳಗ್ಗೆ ನೋಡ್ಕೊಳ್ಳೋಣ. ಆಯಿತು, ನಾನು ನಿನ್ನ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಈಗಲಾದರೂ ಮನೆಗೆ ಹೋಗ್ತೀಯಾ? ನಿಜವಾಗ್ಲೂ? ಹೇಳ್ದೆ ತಾನೇ? ಸರಿ, ಹಾಗಿದ್ರೆ ನಾನು ಈಗಲೇ ಮನೆಗೆ ಹೋಗ್ತೀನಿ. ಗುಡ್ ನೈಟ್ ಪ್ರತಾಪ್. ಈ ಪರಿಣಿತ ಯಾಕೆ ಹಿಂಗೆ ಆಡ್ತಾಳೆ ಅಂತಾನೆ ಅರ್ಥ ಆಗ್ತಿಲ್ಲ. ಏನೋ ಒಂದು ಹೇಳಿ ನಿನ್ನೆ ಬಚಾವಾದೆ. ಇಲ್ಲ ಅಂದಿದ್ರೆ ಪೊಲೀಸ್ ಏನಾದರೂ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದಿದ್ರೆ ಎಷ್ಟು ಕಷ್ಟ ಆಗಿರೋದು. ಇವಳೊಬ್ಳು ಬೆಳಗ್ಗೆ ಬೆಳಗ್ಗೆನೆ ಫೋನ್ ಮಾಡಿ ತಲೆ ತಿಂತಾಳೆ. ಇವಳೇನಕ್ಕೆ ನನಗೆ ಫೋನ್ ಮಾಡಬೇಕು? ಓ, ನಾನು ಅವಳ ಪ್ರಪೋಸಲ್ನ ಒಪ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದಾಳಲ್ಲ, ಅದಕ್ಕೇನೋ. ಫೋನ್ ಮಾಡಿದ್ರೆ ಮಾಡ್ಕೊಳ್ಳಿ, ನಾನಂತೂ ರಿಸೀವ್ ಮಾಡಲ್ಲ. ಅದು ಎಷ್ಟು ಸತಿ ಫೋನ್ ಮಾಡ್ತಾಳೆ ನಾನು ನೋಡ್ತೀನಿ. ಪರಿಣಿತ ಒಂದು 5-6 ಸಲ ಕಾಲ್ ಮಾಡ್ತಾಳೆ, ಪ್ರತಾಪ್ ರಿಸೀವ್ ಮಾಡೋದೇ ಇಲ್ಲ. ಮತ್ತೆ ಸಾಯಂಕಾಲ 5-6 ಸರಿ ಕಾಲ್ ಮಾಡ್ತಾಳೆ, ಆಗಲೂ ಪ್ರತಾಪ್ ರಿಸೀವ್ ಮಾಡೋದೇ ಇಲ್ಲ. ಇದೇ ಥರ ಒಂದು ವಾರ ಕಳೆಯುತ್ತೆ. ಒಂದು ವಾರ ಆದರೂ ಪ್ರತಾಪ್ ಪರಿಣಿತ ಕಾಲ್ ರಿಸೀವ್ ಮಾಡೋದು ಇಲ್ಲ. ಅವಳು ಮನೆಗೆ ಬಂದಾಗ ಅವಳು ಕಣ್ಣಿಗೆ ಕಾಣಿಸ್ತೇನೆ ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ಓಡಾಡ್ತಿರ್ತಾನೆ. ಒಂದು ವಾರ ಆದಮೇಲೆ, ಹಲೋ. ಹಲೋ, ನಾನು ಪರಿಣಿತ ಮಾತಾಡ್ತಿರೋದು. ಹಾಂ, ಹೇಳು. ನಿಮ್ಮ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅವತ್ತು ಹೇಳಿದ್ರಿ. ಅದ್ರ ಮಾರನೇ ದಿವಸದಿಂದ ನಾನು ಕಾಲ್ ರಿಸೀವ್ ಮಾಡಲ್ಲ, ಮನೆಗೆ ಬಂದರೆ ಮನೇಲೂ ಕಾಣಿಸಲ್ಲ. ಏನು ಆಟಾಡ್ತಿದ್ದೀರಾ ನೀವು? ನೋಡು ಪರಿಣಿತ, ಅವತ್ತು ಪೊಲೀಸ್ ಬಂದ್ರಲ್ಲ ಅಂತ ಏನೋ ಒಂದು ಹೇಳಿ ನಿನ್ನಿಂದ ತಪ್ಪಿಸ್ಕೋಬೇಕಾಗಿತ್ತು. ಅದಕ್ಕೆ ಆ ರೀತಿ ಹೇಳಿದೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾವಿಬ್ಬರು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ, ಅದು ಸರಿ ಹೋಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ. ಓ ಹೌದಾ? ಅಂದರೆ ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಳ್ತೀನಿ ಅನ್ನೋ ಭಯದಿಂದ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ರಾ? ಎಷ್ಟಿದ್ದೀರಾ ನೋಡಿ ನೀವು. ನನ್ನ ಪ್ರೀತಿಗೆ ಹಾಕಿದ್ರೆ ಒಂದು ಸ್ವಲ್ಪನೂ ಬೆಲೆನೇ ಇಲ್ವಾ? ಸರಿ, ಹಾಗಿದ್ರೆ ನನಗೂ ಏನು ಮಾಡಬೇಕು ಅಂತ ಗೊತ್ತು. ಹಲೋ ಹಲೋ. ಅಯ್ಯೋ, ಇಷ್ಟೋ ತನಕ ತಿಂಡಿ ಆಯಿತು, ಇನ್ನು ಅಡಿಗೆ ಆಗಿಡಬೇಕು, ಬಟ್ಟೆ ಒಗಿಬೇಕು. ನಾನು ಪಲ್ಲವಿನ ಅಡಿಗೆ ಮನೆಗೇನೋ ಸೇರಿಸ್ತಿರ್ಲಿಲ್ಲ, ಆದರೆ ಮನೆ ಕಸ ಗುಡಿಸೋದು, ಬಟ್ಟೆ ಒಗೆಯೋದು ಎಲ್ಲ ಅವಳು ಮಾಡ್ಕೊಂಡು ಹೋಗ್ತಿದ್ಲು. ಅವಳನ್ನ ನೀನು ಪ್ರಕಾಶ್ ಜೊತೆ ಹೋಗು ಅಂತ ಕಳಿಸ್ಬಿಟ್ಟೆ. ಈಗೆಲ್ಲ ನಾನು ಒಬ್ಬಳೇ ಮಾಡ್ಕೋಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡ್ಕೊಳ್ಳೇಬೇಕು. ಈ ಕಡೆ ಸೌಭಾಗ್ಯಂಗೆ ಪಲ್ಲವಿ ಇದ್ದಿದ್ರೆ ಎಷ್ಟು ಸಹಾಯ ಆಗ್ತಿತ್ತು ಅಂತ ಇವಾಗ ಅನ್ನಿಸ್ತಿರತ್ತೆ. ಇವ್ರಿಗೆ ಪ್ರಮೋಷನ್ ಆಗಿದ್ದು ಒಂಥರಕ್ಕೆ ಒಳ್ಳೇದೇ ಆಯಿತು. ನನ್ನ ಗಂಡನಿಗೆ ನಾನೇ ನನ್ನ ಕೈಯಾರೆ ಅಡಿಗೆ ತಿಂಡಿ ಎಲ್ಲ ಮಾಡ್ಕೊಡ್ಬೋದು. ಅಲ್ಲಿದ್ದಾಗ ಅತ್ತೆ ನನ್ನ ಅಡಿಗೆ ಮನೆ ಒಳಗೂ ಬಿಡ್ತಿರ್ಲಿಲ್ಲ. ಆದರೂ ಅಲ್ಲಿ ಅತ್ತೆ, ಮಾವ, ಪ್ರತಾಪ್, ಮನ್ವಿತಾ ಎಲ್ಲರೂ ಇದ್ರು. ಸಮಯ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇಲ್ಲಿ ನಾನು ಒಬ್ಬಳೇ ಇರಬೇಕು, ಅದು ಒಂಥರ ಬೇಜಾರೆ. ಪಲ್ಲವಿಗೆ ತುಂಬಿದ ಕುಟುಂಬದಲ್ಲಿರಬೇಕು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ತುಂಬ ಇರುತ್ತೆ. ಆದರೆ ಸೌಭಾಗ್ಯ ಯಾವುದಕ್ಕೂ ಅವಕಾಶ ಕೊಡ್ತಾ ಇರಲ್ಲ. ಈಗಲಾದರೂ ತನ್ನ ಗಂಡನಿಗೆ ತಾನೇ ಕೈಯಾರ ಅಡಿಗೆ ತಿಂಡಿ ಮಾಡೋ ಅವಕಾಶ ಸಿಗ್ತಲ್ಲ ಅಂತ ಪಲ್ಲವಿ ತುಂಬ ಖುಷಿ ಪಡ್ತಿರ್ತಾಳೆ. ಈಗ ಪ್ರತಾಪ್ಗೊಂಥರ ತಲೆನೋವು ಶುರುವಾಗಿದ್ರೆ ಸೌಭಾಗ್ಯ ಅವ್ರಿಗೊಂಥರ ತಲೆನೋವು ಶುರುವಾಗಿರುತ್ತೆ. ಎಲ್ಲ ಕೆಲಸನೂ ತಾನೊಬ್ಬಳೇ ಮಾಡ್ಕೋಬೇಕಲ್ಲ ಅಂತ. ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಹಾಗೆ ಲಕ್ಷ್ಮಿ ಅನ್ನೋರು ಕಮೆಂಟ್ ಮಾಡಿದ್ರು, ನನ್ನ ಬರ್ಡೇ ಇದೆ, ವಿಶ್ ಮಾಡಿ ಅಂತ. ಹ್ಯಾಪಿ ಬರ್ಡೇ ಲಕ್ಷ್ಮಿ ಚಂದ್ರಕಾಂತ್ ಅವರೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.